ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪುಟ್ಟನೇ ಪೂಜೆ ಮಾಡ್ತಿದ್ದಾರೆ. ಮನೆಯೆಲ್ಲ ನಾನೇ ಕ್ಲೀನ್ ಮಾಡಿಕೊಟ್ಟೆ, ಅವ್ರ ಕೈಲಿ ಪೂಜೆ ಮಾತ್ರ ಮಾಡಿಸ್ತಿದ್ದೀನಿ ನಾನು. ಅದಾದಮೇಲೆ ಪೂಜೆ ಎಲ್ಲ ಆಗಿ ರೆಡಿಯಾಗಿ ನಾವು ಯಾವಾಗಲೂ ರಾಯರ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ ಗುರುವಾರದೊತ್ತು. ಅದಕ್ಕೆ ನಾವು ಇಬ್ಬರು ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲೇ ರಾಯರ ದೇವಸ್ಥಾನದ ಹತ್ರ ಸೊಪ್ಪೆಲ್ಲ ಮಾರ್ತಿದ್ರು ಆಯಿತಾ. ಪಾಲಕ್ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಮಾರ್ತಿದ್ರು. ಬರೀ 10 ರುಪೀಸ್ ಅಷ್ಟೇ ಇತ್ತು ಕಟ್ಟಿಗೆ. ಅದಕ್ಕೆ ಅಲ್ಲೇ ಸೊಪ್ಪೆಲ್ಲ ತೊಗೊಂಡು, ಹಾಗೆ ಸ್ವಲ್ಪ ಮನೇಲಿ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಹಾಗೆ ಗೋಧಿ ಹಿಟ್ಟನ್ನು ತೊಗೊಂಡು ಬಂದ್ವಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಇನ್ನು ಪುಟ್ಟಾಗೂ ಲೇಟ್ ಆಗಿಬಿಟ್ಟಿದೆ, ತಿಂಡಿ ಮಾಡಿಕೊಂಡು ಅವರು ಹೊರಟ್ರು. ಇನ್ನು ನಾನಿವತ್ತು ಏನು ತಿಂಡಿ ಮಾಡಿದೆ ಅಂದರೆ ಸಿಂಪಲಾಗಿ ಪೊಂಗಲ್ನ ಮಾಡ್ಕೊಬಿಟ್ಟಿದೆ. ಈ ಥರ ವಾರದ ಟೈಮಲ್ಲೆಲ್ಲ ಡಿಫ್ರೆಂಟಾಗಿ ಏನೂ ತಿಂಡಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕೆಲಸನೇ ಆಗಿರುತ್ತೆ ಅಲ್ವಾ, ಡಿಫ್ರೆಂಟಾಗಿ ತಿಂಡಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಇವತ್ತು ಲೈಟಾಗಿ ಪೊಂಗಲ್ ಮಾಡಿಬಿಟ್ಟು ಮೊಸರು ಕೊಟ್ಟಿದೆ ಜೊತೆಗೆ. ಇನ್ನು ಅವರು ತಿಂಡಿ ಮಾಡ್ಕೊಂಡು ಕೂಡ ಹೋದ್ರು. ಅವರು ಇನ್ನು ಪುಟ್ಟ ಎಲ್ಲ ಹೋಗಿದ್ದಾದಮೇಲೆ ನಾನು ತಿಂಡಿ ಮಾಡಿದೆ, ಪೊಂಗಲ್ ಮಾಡಿದೆ ಅಲ್ವಾ, ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಇವಾಗ ನಾನು ಡಿನ್ನರಿಗೆ ಏನು ಪ್ರಿಪೇರ್ ಮಾಡ್ತಿದ್ದೀನಿ ಅಂದರೆ, ನಾನು ಪನ್ನೀರನ್ನ ಮಾಡಿ ಇಟ್ಟಿದ್ದೆ ಅಲ್ವಾ ನೆನ್ನೆ, ಮನೇಲೇ ಪನ್ನೀರನ್ನ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನ ಪನ್ನೀರನ್ನ ಬಳಸ್ಕೊಂಡು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಈಸಿ ರೆಸಿಪಿ. ಆಮೇಲೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ, ಈ ಥರ ಯಾರೂ ಮಾಡಿರಲ್ಲ ನೋಡಿ. ನೀವು ಯಾವತ್ತೂ ಈ ಥರ ಮಾಡಿರಲ್ಲ ಅನಿಸುತ್ತೆ ನೋಡಿ, ಈ ಥರನೂ ಒಂದು ಸತಿ ಟ್ರೈ ಮಾಡಿ. ಇವಾಗ ನಾನು ಪನ್ನೀರ್ ಬಿರಿಯಾನಿಗೆ ನೋಡಿ ಬೀನ್ಸು, ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮು, ಟೊಮೊಟೊನ ತೊಗೊಂಡಿದ್ದೀನಿ ಮತ್ತು ಪನ್ನೀರನ್ನ ತೊಗೊಂಡಿದ್ದೀನಿ. ನೀವೇನು ಗೊತ್ತಾ, ನೀವು ಇದನ್ನ ಬೇರೆ ತರಕಾರಿನೂ ಕೂಡ ಬಳಸ್ಕೋಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿ ಎಲ್ಲನೂ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಬರೀ ಕ್ಯಾರೆಟ್, ಬೀನ್ಸ್ ಅಷ್ಟೇ ಹಾಕೋತಿದ್ದೀನಿ, ಯಾಕಂದರೆ ನಾವಿಬ್ಬರೇ ಅಲ್ವಾ. ಇದೇ ತರಕಾರಿ ತುಂಬ ಜಾಸ್ತಿ ಅನಿಸುತ್ತೆ ನಮಗೆ, ಯಾಕೆ ಪನ್ನೀರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ತೀನಿ ಅಲ್ವಾ ನಾನು, ಅದಕ್ಕೆ ನಾನು ಇಷ್ಟನ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ತರಕಾರಿ ಹಾಕಿದ್ರೆ, ರೈಸ್ನೂ ಅಷ್ಟೇ ನಾವು ಒಂದೇ ಗ್ಲಾಸ್ ರೈಸ್ ಹಾಕೋದು, ಜಾಸ್ತಿನೇ ಆಯಿತು ತರಕಾರಿ. ಅದಕ್ಕೆ ನಾನು 2 ಥರ ತರಕಾರಿ ಅಷ್ಟೇ ಬಳಸ್ಕೊಂಡಿದ್ದೀನಿ, 3 ಥರ ತರಕಾರಿ, ಕ್ಯಾಪ್ಸಿಕಮ್ ಕೂಡ ಹಾಕೋತಿದ್ದೀನಿ. ಇವಾಗ ಇಷ್ಟನ್ನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅಂದರೆ ಸ್ವಲ್ಪ ಮಸಾಲಾನ ಗ್ರೈಂಡ್ ಮಾಡ್ಕೊತೀನಿ. ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು 3 ಬ್ಯಾಡ್ಗೆ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಇದಿಷ್ಟುನು ನಾನು ಬಿಸಿನೀರಲ್ಲಿ ಹಾಕಿ ನೆನೆ ಹಾಕಿ ಇಟ್ಟಿದ್ದೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸು. ಇವಾಗ ಆ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ ಮಿಕ್ಸರ್ ಜಾರಿಗೆ. ಇವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ, ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೋತಿದ್ದೀನಿ. ಎರಡನ್ನೂ ಒಂದೊಂದು ಹಿಡಿಯಷ್ಟು ಹಾಕ್ಕೊಳ್ಳಿ, ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು 2 ಸ್ಪೂನಷ್ಟು ಕಾಯಿ ತುರಿನ ಹಾಕೋತಿದ್ದೀನಿ. ನಾನು ಇಲ್ಲಿ ಕೊಬ್ಬರಿ ಹಾಕೋತಿದ್ದೀನಿ, ನೀವು ಕಾಯಿ ಕೂಡ ಬಳಸ್ಕೋಬೋದು. ಅದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕು ನೀರನ್ನ, ಅಷ್ಟನ್ನ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ. ಇದು ರುಬ್ಬಿದಾದಮೇಲೆ ಪನ್ನೀರನ್ನ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ನೆನ್ನೆ ಮಾಡ್ಕೊಂಡಿದ್ದ ಪನ್ನೀರನ್ನ, ಮನೇಲೇ ಮಾಡ್ಕೊಳ್ಳಿ ಪನ್ನೀರನ್ನ, ನಿಜವಾಗ್ಲೂ ತುಂಬ ಸಾಫ್ಟಾಗಿರುತ್ತೆ. ನೆನ್ನೆ ಮಾಡ್ಕೊಂಡಿದ್ನಲ್ಲ ಅದೇ ಪನ್ನೀರ್ ಹಾಕೋತಿದ್ದೀನಿ. ಇವಾಗ ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡರು, ಅದಾದಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರು, ಅದಾದಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಏನು ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನ. ಇವಾಗ ಅರಿಶಿನ ಹಾಕಿದಾದ್ಮೇಲೆ ಮೊಸರನ್ನ ಸೇರಿಸ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಮೊಸರು ಹಾಕಿದರೆ ಸಾಕು. ಮ್ಯಾರಿನೇಟ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅಂಟ್ಕೋಬೇಕು ಮಸಾಲ ಎಲ್ಲ, ಆ ಥರ ಮಿಕ್ಸ್ ಮಾಡಿಕೊಂಡ್ರೆ. ಇವಾಗ ಮಿಕ್ಸ್ ಎಲ್ಲ ಮಾಡಿದಾದಮೇಲೆ ಒಂದು 15 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಆವಾಗ ಮಸಾಲ ಎಲ್ಲ ಚೆನ್ನಾಗಿ ಪನ್ನೀರಿಗೆ ಹಿಡಿಯುತ್ತೆ. ಅಟ್ಲೀಸ್ಟ್ ನಿಮಗೆ ಒಂದು 10 ಮಿನಿಟ್ಸ್ ಆದರೂ ಬಿಡಲೇಬೇಕು ಪನ್ನೀರ್ ಜೊತೆ, ಯಾಕಂದರೆ ಅದು ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ನಮಗೆ ಪನ್ನೀರ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ನಂಗೆ ಇನ್ನೂ ಟೈಮ್ ಇದೆ ಅಡುಗೆ ಮಾಡೋದಕ್ಕೆ, ಅದಕ್ಕೆ ನಾನು ಒಂದು 15 ಮಿನಿಟ್ಸ್ ಅಷ್ಟೇ ಬಿಡ್ತೀನಿ ಪನ್ನೀರ್ನ ಮ್ಯಾರಿನೇಟ್ ಆಗೋಕ್ಕೀಗ. ನಾನು ಕುಕ್ಕರ್ನಲ್ಲೇ ಮಾಡ್ಕೊತಿದ್ದೀನಿ, ನೀವು ಬೇಕಾದರೆ ಬಿರಿಯಾನಿ ಪಾಟ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಕುಕ್ಕರಿಗೆ ಒಂದು 2-3 ಸ್ಪೂನಷ್ಟೇ ಎಣ್ಣೆ ಹಾಕೋತಿದ್ದೀನಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಎಲ್ಲ ಹಾಕಿದಾದ್ಮೇಲೆ ಬಿರಿಯಾನಿ ಸ್ಪೈಸಸ್ ಹಾಕೋತಿದ್ದೀನಿ, ಅಂದರೆ ಮಸಾಲ ಸ್ಪೈಸಸ್ಸು, ಈ ಥರ ಮರಾಠಿ ಮೊಗ್ಗು, ಜಾಪತ್ರೆ, ಅನಾನಸ್ ಹೂವು ಆ ಥರ ಎಲ್ಲ ಇರುತ್ತೆ ನೋಡಿ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಅದೆಲ್ಲ ಹಾಕೋತಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಮಸಾಲ ಸ್ಪೈಸಸ್ ಹಾಕಿದ್ರೆ ಸ್ವಲ್ಪ ಬಿರಿಯಾನಿ ಫ್ಲೇವರೇ ಚೇಂಜ್ ಆಗುತ್ತೆ. ಇವಾಗ ಸ್ಪೈಸಸ್ ಎಲ್ಲ ಹಾಕಿದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿನ ಹಾಕೋತೀನಿ. ಇಲ್ಲಿ ನಾನು 1-2 ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಬಿರಿಯಾನಿ ಚೆನ್ನಾಗಾಗುತ್ತೆ. ಇವಾಗ ಈರುಳ್ಳಿ ಹಾಕಿದಾದ್ಮೇಲೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತೀನಿ. ಈಗ
ಈಗ ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಳ್ಳಿ ತರಕಾರಿ ಎಲ್ಲನೂ. ನಾನು ಹೇಳಿಲ್ವ ನಿಮಗೆ, ಯಾವುದಾದ್ರೂ ತರಕಾರಿನ ಬಳಸ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಅಂತಲೇ ಇಲ್ಲ, ನೀವು ಆರಾಮ್ಸಾಗಿ ಗೆಡ್ಡೆಕೋಸು ಆ ಥರ ಎಲ್ಲ ತರಕಾರಿನೂ ಬಳಸ್ಕೋಬೋದು. ನಿಮ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೆ, ಕಾರ್ನು, ಆಮೇಲೆ ಮಶ್ರೂಮು. ಇದೇ ರೀತಿ ಪನ್ನೀರ್ ಹಾಕೋದ್ರ ಬದಲು ನೀವು ಮಶ್ರೂಮ್ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಮಶ್ರೂಮ್ ಬಿರಿಯಾನಿ ಆಗುತ್ತೆ ಅದು. ನಾನಿಲ್ಲಿ ಅದೇ ಥರ ಮಶ್ರೂಮ್ ಬಿರಿಯಾನಿಗೂ ಈ ಥರ ವೆಜ್ಜಿಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹೇಗೆ ಪನ್ನೀರ್ ಬಿರಿಯಾನಿಗೆ ವೆಜ್ಜಿಸ್ ಎಲ್ಲ ಆ್ಯಡ್ ಮಾಡಿ ಮಾಡ್ತಿದ್ದೀನಿ, ಅದೇ ಥರ ನೀವು ಮಶ್ರೂಮ್ ಬಿರಿಯಾನಿಗೆ ವೆಜ್ಜಿಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ಆಮೇಲೆ ತರಕಾರಿ ಎಲ್ಲ ತಿಂದರೆ ತುಂಬ ಹೆಲ್ತಿಯಾಗಿರ್ತೀವಿ ನಾವು. ಇವಾಗ ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಟೊಮೊಟೊನ ಹಾಕೋತಿದ್ದೀನಿ. ನಾನು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನು ಮಾಡಬೇಕು ಅಂದರೆ, ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬಿಡಿ. ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಟೊಮೊಟೊನೇ ಸ್ವಲ್ಪ ಹಸಿ ಹಸಿ ಹೊಡಿಯುತ್ತೆ, ಅದಕ್ಕೆ ಫುಲ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೊನ. ಈಗ ತರಕಾರಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಮೊದಲೇನ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನ ನೋಡಿ ನಾನು ಎಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲಾನ ಹಾಕಿ 1-2 ಮಿನಿಟ್ಸ್ 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಮಸಾಲದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಏನು ಗೊತ್ತಾ, ಫಸ್ಟೇ ನೀರನ್ನ ಹಾಕಿ ಫ್ರೈ ಮಾಡ್ಕೋಬೇಡಿ, ಫಸ್ಟು ಡ್ರೈ ಮಸಾಲ ಥರನೇ ಫ್ರೈ ಮಾಡ್ಕೊಳ್ಳಿ, ಆವಾಗ ಹಸಿ ಸ್ಮೆಲ್ ಹೋಗುತ್ತೆ. ಮಸಾಲ ಎಲ್ಲ ಫ್ರೈ ಆಗಿದ್ದಾದಮೇಲೆ ನೀರನ್ನ ಹಾಕ್ಕೊಳ್ಳಿ. ಇವಾಗ ಫಸ್ಟ್ ಮಸಾಲಾನ ತರಕಾರಿನ ಚೆನ್ನಾಗಿ ಸ್ವಲ್ಪ ತರಕಾರಿ ಎಲ್ಲ ಮಸಾಲ ಹಿಡಿಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಬಿರಿಯಾನಿ ಮಸಾಲಾನ ಹಾಕೋತಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಉಪಯೋಗಿಸ್ಕೊಡಿ, ಇಲ್ಲಾಂದರೆ ಏನು ಬೇಡ. ನನ್ನ ಮನೇಲಿ ಇದ್ದಿದ್ದರಿಂದ ಒಂದು 2-3 ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು, ಅದೇ ಥರ ಮಾಡಿಕೊಂಡ್ರು ಚೆನ್ನಾಗಾಗುತ್ತೆ, ಏನು ಪರವಾಗಿಲ್ಲ. ನಾನಿಲ್ಲಿ ಇದ್ದಿದ್ದರಿಂದ ಹಾಕ್ತಿದ್ದೀನಿ, ಇದು ಆಪ್ಷನಲ್, ಓಕೆನಾ. ಇವಾಗ ಬಿರಿಯಾನಿ ಮಸಾಲ ಹಾಕಿದಾದ್ಮೇಲೆ ಹಾಗೆ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಹೊತ್ತು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಇವಾಗ ನೀರನ್ನ ಹಾಕೋತಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ನೀವೇನು ಅಂದ್ಕೋಬೇಡಿ ಇದೇನು ಈ ಥರ ನೀರು ಹಾಕೋತಿದ್ದಾಳೆ ಅಂತ. ನಮ್ಮ ಮನೇಲಿ ತುಪ್ಪ ಖಾಲಿಯಾಗಿತ್ತು, ಅದರದ್ದು ಡಬ್ಬ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ತುಪ್ಪದ ಡಬ್ಬದ ನೀರನ್ನ ಹಾಕೋತಿದ್ದೀನಿ. ನೀವು ಹಾಗೆ ತುಪ್ಪ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಾನು ಮೇಲೂ ಕೂಡ ಹಾಕ್ತೀನಿ 2 ಸ್ಪೂನ್ ತುಪ್ಪನ. ಇವಾಗ ನಾನು ನೀರನ್ನ ಅಂದರೆ ಮಾಮೂಲು ನಾನು ಹೇಳಿದ್ನಲ್ಲ, 1 ಗ್ಲಾಸ್ ಅಕ್ಕಿ ಹಾಕೋತಿದ್ದೀನಿ ಅಷ್ಟೇ, ನಾವಿಬ್ಬರೇ ಇದ್ದಿದ್ದರಿಂದ. ಆಮೇಲೆ ನಾನೇನು ಮಾಡಿದ್ದೀನಿ ಅಂದರೆ, ಅರ್ಧ ಲೋಟ ಬಾಸುಮತಿ ಅಕ್ಕಿ ಹಾಕಿದ್ದೀನಿ, ಅರ್ಧ ಲೋಟ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. ನೀವು ಫುಲ್ ಬಾಸುಮತಿನಾದರೂ ಹಾಕ್ಬೋದು, ಇಲ್ಲ ಸೋನಾ ಮಸೂರಿನಾದ್ರೂ ಹಾಕ್ಬೋದು, ಯಾವುದಾದ್ರೂ ಹಾಕಿ ಮಾಡ್ಕೊಳ್ಳಿ. ನಾನಿಲ್ಲಿ ಎರಡೂ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ, ಅಂದರೆ ಅರ್ಧ ಲೋಟ ಬಾಸುಮತಿ ಅಕ್ಕಿ, ಅರ್ಧ ಲೋಟ ಸೋನಾ ಮಸೂರಿ ಅಕ್ಕಿ. ಯಾವಾಗಲೂ ಇದೇ ಥರ ಹಾಕಿ ಬಿರಿಯಾನಿ ಮಾಡಿದಾಗ ಆಗ ಈ ಥರ ಹಾಕಿದ್ರೆ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವಾಗಲೂ ಬಿರಿಯಾನಿ ಮಾಡ್ಬೇಕಾದ್ರೆ ನಾನು ಇದೇ ಥರ ಅಂದರೆ ಅರ್ಧ ಲೋಟ ಬಾಸುಮತಿ ಅಕ್ಕಿ ಹಾಕ್ತೀನಿ. ಇವಾಗ ಹಾಕಿ ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಮಾಡಿ ಅಂದರೆ, ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನ ನಾವು ಇವಾಗ ಹಾಕೋತಿದ್ದೀನಿ. ಇವಾಗಲೇ ಹಾಕೋಬೇಕು ಪನ್ನೀರನ್ನ. ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕಿದ್ರೆ ಪನ್ನೀರ್ ಸಾಫ್ಟ್ ಅಲ್ವಾ, ಬೇಗ ಎಲ್ಲ ಕಲಸೋಗ್ಬಿಡುತ್ತೆ ಪನ್ನೀರು. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ಒಂದು ಕುದಿ ಬಂದಿದ್ದಾದಮೇಲೆ ನಾನು ಅಕ್ಕಿನ ಹಾಕೋತಿದ್ದೀನಿ. 1 ಗ್ಲಾಸ್ ಅಷ್ಟೇ ನಾನು ಅಕ್ಕಿ ಹಾಕೋತಿದ್ದೀನಿ, ನಾನು ಹೇಳಿದ್ನಲ್ಲ. ಇವಾಗ ಅಕ್ಕಿ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ನ ಬರ್ಸ್ಕೊಂಡ್ರೆ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ಳೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ ಅಂತ. ನೋಡಲಿಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಹಿಡ್ದಿದ್ದೆ ಅನ್ನಕ್ಕೆ ಅಂದರೆ. ಆಮೇಲೆ ನಾನು ಹೇಳಿದ್ನಲ್ಲ, ಸ್ವಲ್ಪನೇ ತರಕಾರಿ ಹಾಕ್ಕೊಂಡಿದ್ದೀನಿ ನಾನು, ಜಾಸ್ತಿ ಆಗುತ್ತೆ ನೋಡಿ. 1 ಲೋಟ ಅಕ್ಕಿ ಹಾಕಿದ್ರೇ ಎಷ್ಟು ರೈಸ್ ಆಗಿದೆ. ಇದು ನಮ್ಮಿಬ್ರಿಗೆ ಜಾಸ್ತಿನೇ ಆಯಿತು, ಇರಲಿ ಪರವಾಗಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದ್ಸತಿ ಮಾಡ್ಕೊಳ್ಳಿ ಪನ್ನೀರ್ ಬಿರಿಯಾನಿನ. ಏನಿವತ್ತು ಸ್ಪೆಷಲ್? ಇವತ್ತಾ ಡಿಫ್ರೆಂಟ್ ಪನ್ನೀರ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ. ಸಖತ್ತಾಗಿದೆ ಬಿಡವಾ. ಕಲರ್ ನೋಡಿ, ಈ ಥರ ಕಲರ್ ಬಂದೇ ಇಲ್ಲಲ್ವ ನಾನು ಯಾವತ್ತು ಪಲಾವ್ ಮಾಡಿ. ಪನ್ನೀರ್ ಆಮೇಲೆ ಇನ್ನೊಂದೇನಂದ್ರೆ ಪುಟ, ನಾನೇ ಮಾಡಿರೋ ಪನ್ನೀರ್ ಅಲ್ವಾ, ಸಾಫ್ಟಾಗಿ ಐತೆ ಪನ್ನೀರೆಲ್ಲ, ಫುಲ್ ಸಾಫ್ಟಾಗಿ ಐತೆ, ಸಕ್ಕತ್ತಾಗೈತೆ. ನೀನೇ ಮಾಡಿರೋ ಪನ್ನೀರಾ? ಇಲ್ಲಿ ನೋಡಿ, ಇಲ್ಲಿ ನಾನೇ ಮಾಡಿರೋ ಪನ್ನೀರ್ ಅಲ್ವಾ,
ಪನ್ನೀರ್ ಬಿರಿಯಾನಿ ಮಾತ್ರ ಸಕ್ಕದಾಗಿ ಬಂದೈತೆ ಬಿಟ್ಟ. ಇಷ್ಟ ಆಯ್ತದೆ ಹೆಂಗೆ ಹೇಳು. ಹಾಕಿ 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 ನಾರ್ಮಲ್ ಟೇಸ್ಟ್ ಮಾಡೋದು ನನಗೆ. ದಿನ ಆ ಥರ ಮಾಡಿಲ್ಲ, ಇವತ್ತೇ ಒಂಥರ ಸ್ಪೆಷಲ್ ಆಗಿ ಮಾಡಿದ್ದೀನಿ ಬಿರಿಯಾನಿ ರೆಸಿಪಿ. ಈಗ ನಿನ್ನ ಪನ್ನೀರ್ ಬಿರಿಯಾನಿ ತಿನ್ನೋಕ್ಕೆ ನಾನು ಕಾತುರದಿಂದ ಕಾಯ್ತಿದ್ದೇನೆ ಪಾಪ ಅವರೇ. ಮನೆ ಪನ್ನೀರ್ ರೆಡಿ. ಹೆಂಗೈತಲ್ಲ ತರಕಾರಿ ಎಲ್ಲ ಹಾಕಿದಕ್ಕೆ. ಯಾ ಸಾಕು ಸಾಕು, ಬೇಕು ಅಂದ್ರೆ ಹಾಕಿದ್ರೆ ಕೊಡಿ ನಮಗೆ. ನೋಡಿ ನಾನು ನಿನ್ನ ಕೈಯಿಂದ ಕಿತ್ಕೊಬಿಡ್ತಾ ಇದ್ದೀನಿ ಇವತ್ತು ಪಾಪ ಅವರ. ಇನ್ನೊಂದು ಏನಂದ್ರೆ ಪಾಪಮ್ಮ, ನಿಮಗೆ ಜಾಸ್ತಿ ಈ ಬಿರಿಯಾನಿ ಮೊಸರು ಬಜ್ಜಿನ ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು ನೋಡೇ ಇಲ್ಲ ಪಾಪ. ಅಂದ್ರೆ ಇದೊಂಥರ ಸ್ಪೆಷಲ್ ಆಗಿ ರಾಯ್ತ ಮಾಡಿದೀನಿ, ತಿಂದು ನೋಡಿ. ಏನಿದು ಸ್ಪೆಷಲ್ ಆಗಿ ಮಾಡಿದೀನಿ ರಾಯ್ತನ. ರೈತ ಏನಂದ್ರೆ ಪಾಪ, ಈ ಬಿರಿಯಾನಿನ ನಾವೆಲ್ಲ ಹೋಟೆಲ್ನಲ್ಲಿ ತಿಂದಿದ್ವಿ, ನೆನಪೈತೆ ಏನೋ ಗೊತ್ತಿಲ್ಲ. ಆ ಥರನೇ ಮಾಡಿದ್ದೀನಿ, ನೋಡಕ್ಕೂ ಅದೇ ಥರ ಕಾಣಿಸ್ತಿದೆ, ತಿನ್ನಕ್ಕೂ ಕೂಡ ಅದೇ ರೀತಿ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗೈತೆ. ಆಮೇಲೆ ಇನ್ನೊಂದು ಏನಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಮನೇಲೆ ಮಾಡಿರೋ ಪನ್ನೀರ್ ಅಲ್ವಾ, ಅಂದ್ರೆ ನೆನ್ನೆ ಪ್ರಿಪೇರ್ ಮಾಡಿರೋದಲ್ವಾ, ತುಂಬಾ ಚೆನ್ನಾಗೈತೆ. ನಾನು ಆಗ್ಲೇ ಒಂದು ಪನ್ನೀರ್ ಪೀಸ್ ತಿಂದು ನೋಡ್ದೆ, ಎಷ್ಟು ಸಾಫ್ಟ್ ಆಗಿ ಐತೆ ಅಂದ್ರೆ ಒಂಚೂರು ಮೊಕ್ಕೆ ಹೊಡಿತಲ್ಲ ಪಾಪ. ಒಂದ್ಸತಿ ನಾವೆಲ್ಲೋ ಪನ್ನೀರ್ ತಿಂದ್ಬಿಟ್ಟು ಫುಲ್ ಮೊಕ್ಚಿಟ್ಟು ಹೊಡೆದ್ಬಿಟ್ಟಿತ್ತು ನೋಡು, ಪನ್ನೀರ್ ತಿನ್ನಕ್ಕೆ ಮನ್ಸ್ ಬರ್ತಿರ್ಲಿಲ್ಲ. ಆ ತರ ಇವತ್ತು ನಿನ್ಗೆ ಅನ್ಸದೇ ಇಲ್ಲ. ಮನೆ ಮಶ್ರೂಮ್ ಬಿರಿಯಾನಿಗಿಂತ ಚೆನ್ನಾಗೈತೆ ಇವತ್ತು ಪನ್ನೀರ್ ಬಿರಿಯಾನಿ. ನಿಜವಾಗ್ಲೂವೆ ನಿಂಗೋಸ್ಕರ ಸ್ಪೆಷಲ್ ಆಗಿ ಮಾಡಿದೀನಿ ನಾನು ಇವತ್ತು ಪನ್ನೀರ್ ಬಿರಿಯಾನಿನ. ಹೇಗೈತೆ ಅಂತ ಟ್ರೈ ಮಾಡಿ ಹೇಳು. ಓಕೆ. ಪನ್ನೀರ್ ಚೋಲತೆ, ಪನ್ನೀರ್ ಟೇಸ್ಟ್ ಮಾಡಿ ಮಗನೆ, ನಾನು ಮಾಡಿರೋದು ಪನ್ನೀರ್ ಸಾಕಾಯ್ತು. ಸಾಕಾಗೈತೆ, ಮೊಗ್ಚಿಟ್ಟು ಹೊಡಿಯಲ್ಲ ಅಲ್ವಾ, ಚೆನ್ನಾಗೈತೆ. ನೋಡ್ತಿದ್ರೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ ಆಗಿ. ಇವತ್ತೇ ಒಂಥರ ಡಿಫ್ರೆಂಟ್ ಆಗಿ ಮಾಡಿದೆ ಮನೆ. ಪನ್ನೀರ್ ಅಂತ ಪಾಪ ಟೇಸ್ಟ್ ಮಾಡಿ ಹೇಳಿ. ಪನ್ನೀರ್ ಎಷ್ಟು ಚೆನ್ನಾಗೈತೆ, ನಾನು ರೈಸ್ ಕೇಳ್ಬೇಕಾ? ಖಾರ ಖಾರ ಆಯ್ತಾ? ಜಾಸ್ತಿ ಸಾಮಾನಿಲ್ಲ, ಏನು ಕರೆಕ್ಟ್ ಆಯ್ತಾ? ಪನ್ನೀರ್ ಎಷ್ಟಪ್ಪ ಆಯ್ತಾ? ನೀನೇ ಮಾಡಿರೋದಾ? ನೆನ್ನೆ ರೆಸಿಪಿ ನೋಡಿಲ್ವಾ? ಪನ್ನೀರ್ ತಿಂತಾನ? ಪನ್ನೀರ್ ತಿನ್ನಲ್ಲ? ತಿನ್ನಲ್ಲ ಮಗನೆ, ಅವನು ವೇಸ್ಟ್ ಮಾಡ್ದ. ಚಾಯ್ತಾ ಬೇರೆನೇ? ಸೂಪರಾ? ಎಷ್ಟ ಕೊಡಲಿ? ನೀವೇ ಹೇಳಿ. ಎರಡು ಇಷ್ಟ. ನಾನು ತಿಂದು ನೋಡ್ತೀನಿ ಹಿಡೀರಿ. ರೈತಾ ನನ್ನ ತಡೆ ತಿಂದ್ಬಿಡ್ತಾ ಇದೆಯಾ? ಸಹದ ಸಗದಾಯ್ತಾ? ಮಾಡ್ದಂಗೆ ಆಯ್ತು ಬಿರಿಯಾನಿ. ಪನ್ನೀರ್ ಮೊಗ್ಚಿಟ್ಟು ಹೊಡಿತಾ ಇಲ್ಲ ಅಲ್ವಾ? ಸಕ್ಕದಾಗೈತೆ. ಏನು ಪಾಪ ಅದು ಮೊಸರು ಬಜ್ಜಿನ? ಸೂಪರ್. ಮೊಸರು ಬಜ್ಜಿ ಹಾಕಿದ್ರೆ ಅಂತೂ ಸೂಪರ್ ಐತೆ. ಓಕೆ ಪಾಪ ಅವರೇ, ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.